ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಇದ್ದರೆ ಸಾಕು, ಗರಿ ಗರಿಯಾದ ಸ್ನ್ಯಾಕ್ಸ್ನ 10 ನಿಮಿಷದಲ್ಲಿ ತಯಾರಿಸಿ ತಿಂದರೆ ಬೋಂಡ, ಬಜ್ಜಿ, ವಡೆ ಇದೆಲ್ಲ ತಿನ್ನೋದನ್ನೇ ಮರ್ತೋಗ್ತೀರಾ. ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಕಡಲೆಬೇಳೆಯ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕಡಲೆಬೇಳೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಕಡಲೆಬೇಳೆ ತಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ನೀವು ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತೊಳಿಬೇಕಾಗುತ್ತೆ. ಕಡಲೆಬೇಳೆಯನ್ನು ಏನಿಲ್ಲ ಅಂದರೂ ಒಂದು 3-4 ಸಲ ಚೆನ್ನಾಗಿ ವಾಶ್ ಮಾಡಿ. ಸೊ ಫ್ರೆಂಡ್ಸ್, ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೋಡಿ, ಅದರಲ್ಲಿರೋವಂಥ ವೈಟ್ ಅಂಶ ಏನು ಬರ್ತಿದೆಯೋ ಪೂರ್ತಿಯಾಗಿ ಹೋಗಬೇಕು. ಹಾಗೆ ಅದನ್ನು ಚೆನ್ನಾಗಿ ತೊಳಿಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಸುಮಾರು ಒಂದು 2 ಗಂಟೆಗಳ ಕಾಲ, 2 ಅಥವಾ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ. ನಾನು ನೋಡಿ 3 ಗಂಟೆ ನೆನೆಸಿದ್ದೆ. ಇದನ್ನು 3 ಗಂಟೆಗಳ ಕಾಲ ನೀವು ಕೂಡ ನೆನೆ ಹಾಕಿ. ಸೊ 3 ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ ನೀರನ್ನು ಫಸ್ಟು ನೀಟಾಗಿ ಸೋಸ್ಕೊಳ್ಳಿ. ನೀರು ಇರಬಾರ್ದು. ನೀರು ಇಲ್ಲದೇ ಇದ್ದಾಗ ಅದನ್ನು ಒಂದು ಕಾಟನ್ ಬಟ್ಟೆಗೆ ಹೀಗೆ ಹಾಕ್ಕೊಳ್ಳಿ. ಕಾಟನ್ ಬಟ್ಟೆ ಮೇಲೆ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ದೂರನೇ ಈ ರೀತಿಯಾಗಿ ಹಾಕ್ಕೊಳ್ಳಿ. ನೀಟಾಗಿ ಹರಡ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ ಬೇಳೆ. ಸೊ ಅದಕ್ಕೋಸ್ಕರ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳಿ. ಆವಾಗ ನೀರು ಏನಿರುತ್ತೋ ಬೇಳೆಯಲ್ಲಿರುವಂಥ ನೀರಿನಂಶ ಎಲ್ಲ ಕಾಟನ್ ಬಟ್ಟೆ ಎಳ್ಕೊಳ್ಳುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದನ್ನು ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಟ್ಬಿಡಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಫ್ಯಾನ್ ಗಾಳಿಗೆ ಇದನ್ನು ಬಿಡ್ತಾ ಇದ್ದೀನಿ ನಾನು. ಅರ್ಧ ಗಂಟೆ ಆದ ನಂತರ ನಿಮಗೆ ಇದನ್ನು ತೋರಿಸ್ತೀನಿ. ಸ್ವಲ್ಪ ಈ ನೀರಿರೋದೆಲ್ಲ ಹಿಂಡ್ಕೊಳ್ಳಿ, ಬಟ್ಟೆ ಎಲ್ಲ ಹಿಂಗಿ ಅದಾದ ನಂತರ ನಾವು ಬೇಳೆಯನ್ನು ತೊಗೊಳ್ಬೇಕಾಗುತ್ತೆ. ಫ್ಯಾನ್ ಗಾಳಿಗೆ ಒಂದು ಅರ್ಧ ಗಂಟೆ, ಅಥವಾ ನಾವು ಸ್ವಲ್ಪ ಹಾಗೆ ಹಾಕ್ಕೊಳ್ತೀವಿ ಅಂದರೆ 1 ಅವರ್ ಬೇಕಾಗ್ಬೋದು. ನೀಟಾಗಿ ಅದು ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು. ಆ ರೀತಿಯಾಗಿ ನಾವು ಬೇಳೆಯನ್ನು ಸ್ವಲ್ಪ ನಾವು ಒಣಗಿಸ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದ್ದೆ. ಸೊ ಎಣ್ಣೆಯಲ್ಲಿ ನಾನು ಇವತ್ತು ಬೇರೆ ರೆಸಿಪಿಯನ್ನು ಕೂಡ ಮಾಡಿದ್ದೆ, ಅದಕ್ಕೋಸ್ಕರ ಎಣ್ಣೆಯನ್ನು ಆಲ್ರೆಡಿ ನಾನು ಬಿಸಿಗೆ ಇಟ್ಬಿಟ್ಟಿದ್ದೀನಿ. ಅದಾದ ನಂತರ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾವು ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಒಂದು ಏನು ಇದರಲ್ಲಿ ಟಿಪ್ಸು ಅಂತಂದರೆ, ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟು. ಬೇಳೆಯನ್ನು ಹಾಕೋಕ್ಕಿಂತ ಮುಂಚೆ ನೀವು ಹೈ ಫ್ಲೇಮ್ ಮಾಡಿರ್ತೀರಲ್ಲ, ಅದೇ ಹೈ ಫ್ಲೇಮಲ್ಲಿ ನೀವು ಬೇಳೆಯನ್ನು ಹಾಕ್ಕೊಳ್ಳಿ. ಅಕಸ್ಮಾತ್ ಬೇಳೆ ಹಾಕಬೇಕಾದ್ರೆ ಕೈಯೆಲ್ಲ ಸುಡುತ್ತೆ ಅನ್ನೋದಾದರೆ ಲೋ ಫ್ಲೇಮ್ ಮಾಡಿಕೊಂಡು ಬೇಳೆಯನ್ನು ಹಾಕ್ಕೊಂಡು ತಕ್ಷಣಕ್ಕೆ ಹೈ ಫ್ಲೇಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೈ ಫ್ಲೇಮ್ ಮಾಡಲಿಲ್ಲ ಅಂತ ಅಂದರೆ ಏನು ನಾವು ಬೇಳೆ ಎಣ್ಣೆಗೆ ಹಾಕಿರ್ತೀವೋ ಸೊ ಅದೆಲ್ಲ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಬೇಳೆ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ನೀವು ಈ ಒಂದು ಕಡಲೆಬೇಳೆಯನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡ್ಬೋದು, ನಾನು ಕೂಡ ಹೈ ಫ್ಲೇಮ್ ಮಾಡಿಕೊಂಡೆ ಇದನ್ನು ಗರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಆಗುತ್ತೆ. ಅದಾದ ನಂತರ ಬೇಕಿದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಪೂರ್ತಿ ಲೋ ಬೇಡ, ಮೀಡಿಯಮ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ತುಂಬ ಗರಿಯಾಗಿ ನಿಮಗೆ ಕಡಲೆಬೇಳೆ ಸ್ನ್ಯಾಕ್ಸ್ ಬಂದ್ಬಿಡುತ್ತೆ. ಸೊ ಈಗ ನೋಡ್ಬೋದು ಆಗಿದೆ ಇದು. ಈ ರೀತಿಯಾಗಿ ಮೇಲ್ಗಡೆ ತೇಲ್ ಬರ್ತಾ ಇದೆ ನೋಡಿ ಬೇಳೆ. ಈ ರೀತಿಯಾಗಿ ಆದ ನಂತರ ನಿಧಾನವಾಗಿ ಇದನ್ನು ಒಂದು ಟಿಶ್ಯೂಗೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ. ಸೊ ಈ ರೀತಿ ತೇಲ್ ಬರಬೇಕು ಬೇಳೆ, ಆವಾಗ ಚೆನ್ನಾಗಿ ಗರಿಯಾಗಿ ಆಗಿದೆ ಅಂತ. ಅದು ತಳದಲ್ಲೇ ಇದೆ ಅನ್ನೋದಾದರೆ ಬೇಳೆ ಇನ್ನು ಬೇಯಬೇಕು, ಇನ್ನು ಫ್ರೈ ಆಗಬೇಕು ಅಂತ ಅದರ ಅರ್ಥ. ಸೊ ಈ ಒಂದು ಕಡಲೆಬೇಳೆಯ ಅಥವಾ ಚನಾ ದಾಲ್ ಸ್ನ್ಯಾಕ್ಸನ್ನು ಖಂಡಿತ ತಯಾರಿಸಿ ಫ್ರೆಂಡ್ಸ್. ನಿಮಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಆಚೆಯಿಂದ ಎಲ್ಲ ಕೂಡ ಈ ಸ್ನ್ಯಾಕ್ಸ್ಗಳನ್ನು ತಂದು ನೀವು ಮಕ್ಕಳಿಗೆ ಕೊಡ್ತಾ ಇರ್ತೀರ, ಅಥವಾ ನೀವು ಕೂಡ ತಿಂತಾ ಇರ್ತೀರ. ಇದೇ ರೀತಿಯಾಗಿ ಮನೆಯಲ್ಲಿ ನೀವು ಈಸಿಯಾಗಿರುವಂತಹ ಸ್ನ್ಯಾಕ್ಸನ್ನು ತಯಾರಿಸ್ಕೊಳ್ಬೋದು. ಈಗ ಇಲ್ಲಿ ಕಡಲೆ ಬೀಜವನ್ನು ತಗೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟು ಕೂಡ ಹೆಚ್ಚಾಗುತ್ತೆ. ಸೊ ಅದಕ್ಕೂ ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕಡಲೆ ಬೀಜವನ್ನು ಇಷ್ಟಪಡ್ತೀವಿ ಮೇಯ್ನು. ಅದಕ್ಕೋಸ್ಕರ ಯಾವುದೇ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂದರೂ ಕಡಲೆ ಬೀಜವನ್ನು ಹಾಕ್ಕೊಂಡ್ರೆ ಅದು ಟೇಸ್ಟು ತುಂಬ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಕಡಲೆ ಬೀಜವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಫ್ರೈ ಆದ ನಂತರ ಇವಾಗ ಇದನ್ನು
ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ತೆಗೆದಿಟ್ಟ ನಂತರ ಈಗ ಬೆಳ್ಳುಳ್ಳಿ ಒಂದು ಇಲ್ಲಿ ಪೂರ್ತಿಯಾಗಿ ಬೆಳ್ಳುಳ್ಳಿಯನ್ನು ತಗೊಂಡು ಅದರ ಸಿಪ್ಪೆ ಪೂರ್ತಿ ತೆಗಿಬೇಡಿ, ಸಿಪ್ಪೆ ಇರಲಿ ಸ್ವಲ್ಪ. ಹಾಗೆ ಇದನ್ನು ಜಸ್ಟ್ ಮ್ಯಾಶ್ ಥರ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ. ಇದು ಬೆಳ್ಳುಳ್ಳಿ ಪೂರ್ತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಯಾವಾಗಲೂ ಕೂಡ ಬೋಂಡ, ಬಜ್ಜಿ, ವಡೆ ಮಾಡ್ತಾನೆ ಇರ್ತೀವಿ. ಸೊ ಆ ಎಲ್ಲವನ್ನು ಮೀರಿಸೋವಂತಹ ಸ್ನ್ಯಾಕ್ಸು ಈ ಕಡಲೆಬೇಳೆ ಸ್ನ್ಯಾಕ್ಸು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಆಗಿದೆ ನೋಡಿ, ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆಗಿದೆ, ತೆಗೆದಿಟ್ಟಿದ್ದೀನಿ. ಅದನ್ನು ಕರಿಬೇವು ಹಾಕ್ಕೊಳ್ಳೋಣ. ಸುಮಾರು ಒಂದು 20ರಿಂದ 30 ಕರಿಬೇವನ್ನು ತೊಗೊಂಡಿದ್ದೀನಿ. ಇಲ್ಲಿ ಕರಿಬೇವನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ದೂರ ಇರಿ, ಮುಖಕ್ಕೆ ಸಿಡಿಯುವಂಥ ಚಾನ್ಸಸ್ ಕೂಡ ಇರುತ್ತೆ. ದೂರ ಇದ್ದು ಹೀಗೆ ಫ್ರೈ ಮಾಡಿಕೊಂಡು ನಂತರ ನೀವು ಚೆನ್ನಾಗಿ ಗರಿಗರಿಯಾಗಿ ಆಗಬೇಕು. ಅದಾದ ನಂತರ ಅದನ್ನು ಕೂಡ ಒಂದು ಟಿಶ್ಯೂಗೆ ತೆಗೆದಿಟ್ಕೊಳ್ಳಿ. ಈ ರೀತಿಯಾಗಿ ಎಲ್ಲದನ್ನು ಕೂಡ ತೆಗೆದಿಟ್ಕೊಂಡ ನಂತರ ಒಂದು ಬೌಲಿಗೆ ನಾವಿವಾಗ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡ್ಬೋದು ಫ್ರೈ ಮಾಡಿರುವಂಥ ಕಡಲೆಬೇಳೆ ಸ್ವಲ್ಪನೂ ಕೂಡ ಎಣ್ಣೆ ಹೀರ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವು ಇದೇ ವಿಧಾನದಲ್ಲಿ ತಯಾರಿಸಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಕೆಲವರೆಲ್ಲ ತಯಾರಿಸಿರ್ತೀರ, ಅದೇ ಸ್ಟವ್ನ ಲೋ ಫ್ಲೇಮ್ ಮಾಡಿರ್ತೀರ, ಆವಾಗ ಎಣ್ಣೆ ಹೀರ್ಕೊಂಡಿರುತ್ತೆ. ಸೊ ಇದು ನಾನು ಕೂಡ ಎಷ್ಟೋ ಸಲ ಮಾಡಿದಾಗ ಹೀಗೆ ಮಾಡಿದ್ದೀನಿ. ಬಟ್ ಈಗ ಪರ್ಫೆಕ್ಟಾಗಿ ಬಂದಿದೆ. ಅದು ಖಂಡಿತ ನನಗೆ ತುಂಬಾ ಇಷ್ಟ ಆಯಿತು. ಈಗ ನೋಡ್ಬೋದು ನಾನು ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಬೋದು, ಅಥವಾ ಆಮ್ಚೂರ್ ಪೌಡರ್ ಬೇಕು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಫ್ರೈ ಮಾಡಿರುವಂತಹ ಕಡಲೆ ಬೀಜ ಮತ್ತು ಬೆಳ್ಳುಳ್ಳಿ ಹಾಗೆ ಕರಿಬೇವು ಇಷ್ಟನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಕಡಲೆ ಬೇಕು ಅಂದರೆ ಇದಕ್ಕೆ ನೀವು ಸೇರಿಸ್ಕೊಳ್ಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡಿ. ಕಡಲೆಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ನಾನು, ಹಾಗೆ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ಹಾಗೆ ಅದನ್ನು ಬೆಚ್ಚಗೆ ಅಂದರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಾನು ಹಾಕ್ಕೊಳ್ತೀನಿ ಮುಂದೆ. ಸೊ ಇದಕ್ಕೆ ನಾನು ವಿಡಿಯೋದಲ್ಲಿ ಅದು ಸ್ಕಿಪ್ ಆಗಿದೆ. ಸೊ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಉಪ್ಪು ಖಾರ ಚೆನ್ನಾಗಿದೆಯಾ, ಕರೆಕ್ಟಾಗಿದೆಯಾ ಒಂದ್ಸಲ ನೋಡಿಕೊಂಡು ನೀವು ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ, ರುಚಿಯಾಗಿರುವಂತಹ ಸ್ನ್ಯಾಕ್ಸನ್ನು ಕೇವಲ 10 ನಿಮಿಷದಲ್ಲಿ ತಯಾರಿಸಿ ತಿಂತಾ ಇದ್ದರೆ ಬೋಂಡ ಬಜ್ಜಿ ಎಲ್ಲ ಮರ್ತೇ ಹೋಗುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಗರಿಗರಿಯಾದ ಕಡಲೆಬೇಳೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ತಯಾರಿಸಿ ನೀವು ಕೂಡ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.